ನಿಮ್ಗೆ ಗೊತ್ತಿತ್ತಾ ನಮ್ಮ ಹತ್ರ 40+ ಲಿಪ್ ಬಾಮ್ ಇದೆ ಅಂತ? ಕೌಂಟ್ ಮಾಡೋವರೆಗೂ ಗೊತ್ತಾಗಿಲ್ಲ ನಮ್ಮ ಹತ್ರ ಇಷ್ಟೆಲ್ಲ ಲಿಪ್ ಬಾಮ್ಸ್ ಇದೆ, ಇಷ್ಟೆಲ್ಲ ಸ್ಪ್ಲರ್ಜ್ ಮಾಡಿದೆ. ಸೊ ಈ ವಿಡಿಯೋ ಯಾಕೆ ತೆಗಿತಿದ್ದೀವಿ ಅಂದರೆ, ನಂದು ಇವತ್ತೊಂದು ರೊಮಾಂಡ ಲಿಪ್ ಬಾಮ್ ಡೆಲಿವರಿ ಆಯಿತು. ಯೂಶಲಿ ವೆನೆವರ್ ನಾನು ನಾವಿಬ್ಬರಲ್ಲಿ ಯಾರಾದರೂ ಒಬ್ರು ಏನಾದ್ರು ತೊಗೊಂಡ್ರೆ ಇಬ್ರಿಗೂ ರಿವ್ಯೂ ಮತ್ತು ಒಪಿನಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಸೊ ಏನಾದರೂ ಒಂದು ಚೆನ್ನಾಗಿಲ್ದಿರ ಇರುವಂಥ ಪ್ರಾಡಕ್ಟ್ ಇದ್ದರೆ ಇನ್ನೊಬ್ರು ಅದನ್ನು ಸ್ಕಿಪ್ ಮಾಡ್ಬೋದು ಅಂತ ಹೇಳಿ ಹಾಗೆ ಈ ಐಡಿಯಾ ಪ್ಲ್ಯಾನ್ಡ್ ಆಗಿದೆ. ಸೊ ಹಂಗೆ ಡಿಸ್ಕಸ್ ಮಾಡ್ತಿದ್ವಿ, ಬೆಸ್ಟ್ ಲಿಪ್ ಬಾಮ್ ಯಾವುದಿರ್ಬೋದು ಇರೋದ್ರಲ್ಲಿ ಅಂತಂದಾಗ ಮೈಟ್ ಆಸ್ ವೆಲ್ ರೆಕಾರ್ಡ್ ಇಟ್. ನಿಮಗೂ ಏನಾದರೂ ಅದರಿಂದ ಬೆನಿಫಿಟ್ ಆಗ್ಬೋದು, ಹೆಲ್ಪ್ ಆಗ್ಬೋದು. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಸ್ಪೆಂಡ್ ಸೋ ಮಚ್ ಆ್ಯಂಡ್ 40+ ಲಿಪ್ ಬಾಮ್ಸ್ ಇರೋದ್ರಿಂದ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಥಾಟಿಂದ ಈ ವಿಡಿಯೋ ಮಾಡ್ತಿರೋದು. ಸೊ ಅಪ್ರಾಕ್ಸಿಮೇಟ್ಲಿ 40 to 50K ಸ್ಪೆಂಡ್ ಮಾಡಿದ್ದೀರಿ ಇದ್ರ ಮೇಲೆ ಆಲ್ಮೋಸ್ಟ್. ಸೊ ಇವತ್ತು. ಐ ಥಿಂಕ್ ದಿಸ್ ಇಸ್ ಆಲ್ ದ ಪ್ರಾಡಕ್ಟ್ಸ್ ವಿ. ಸೊ ಇವಾಗ ಈ ವಿಡಿಯೋ ಅಲ್ಲಿ ನಾವು ಜಾಸ್ತಿ ಏನು ಹೋಮ್ವರ್ಕ್ ಮಾಡಿಲ್ಲ, ಬಟ್ ವೆರಿ ಬೇಸಿಕ್ಸ್ ವಿ ಹ್ಯಾವ್ ಡನ್ ಇಟ್. ನಾವು ಅಂದ್ಕೊಂಡಿರೋದು ಬಿಲೋ 500 ಒಂದು ಕ್ಯಾಟಗಿರಿ, 500 to 1000 ಒಂದು ಕ್ಯಾಟಗಿರಿ, ಅಬೌವ್ 1000 ಮೇಲೆ ಒಂದು ಕ್ಯಾಟಗರಿ ಅಂತ. ದೆನ್ ಅದರಲ್ಲಿ ನಾವು ಕ್ರೈಟೀರಿಯಾ ಇಟ್ಟಿದ್ದೀವಿ. ಪಾಪ್ ಮಾಡ್ತೀವಿ ಇಲ್ಲಿ ಏನು ಲಿಸ್ಟು ನಾವು ಮಾಡ್ತಿರೋದು ಕ್ರೈಟೀರಿಯಾ ಅಂತ. ಯಾ, ಬಿಫೋರ್ ವೇಸ್ಟಿಂಗ್ ಎನಿ ಆಫ್ ದ ಟೈಮ್ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ವಿಲ್ ಸ್ಟಾರ್ಟ್ ಫ್ರಮ್ ಬಿಲೋ 500, ದೆನ್ ಹಂಗೆ ಮೂವ್ ಆನ್ ಆಗೋಣ. ಸೊ ಫಸ್ಟ್ ಒನ್ ಬಂದು ನಿವಿಯಾ ಲಿಪ್ ಬಾಮ್ ಪ್ಲಸ್ ವೇರಿಯನ್ಸ್. ಡನ್. ವೇರ್ ಟೈಮ್ ನಿಮ್ಗೆ ಏನಂತ ಅನ್ನಿಸ್ತು? ಹಾರ್ಡ್ಲಿ ದೇರ್ ಲೈಕ್ 30 to 1 hour, 30 minutes to 1 hour ಅಷ್ಟೇ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನಿಲ್ಲಿ 0 ಅಂತ ಹಾಕಿದ್ದೀನಿ. ಯಾಕಂದರೆ ನಾನು ಜಸ್ಟ್ ಹಾಕಿರ್ತೀನಿ, ಮತ್ತು ತೆಗೆದ್ರೆ ಹೊರ್ಟೋಗುತ್ತೆ. ಮತ್ತು ಇನ್ನೊಂದು ಇಶ್ಯೂ ಏನೋ ಆಯಿತು ಒಂದು ಇದರಲ್ಲಿ ನನಗೆ ಅಂತಂದರೆ, ಅದನ್ನು ತುಂಬ ಡ್ರೈವ್ ಮಾಡ್ತಿತ್ತು. ನನಗೆ ಅಟ್ಲೀಸ್ಟ್ ಇದೊಂದು ಗಿಮಿಕಿ ಪ್ರಾಡಕ್ಟ್ ಅನಿಸುತ್ತೆ. ಬಿಕಾಸ್ ಐ ಥಿಂಕ್ ದಿಸ್ ಈಸ್ ಅಂಡರ್ 150 to 100 ಆಯಿತಾ. ಇದಕ್ಕೆ ನಾವೇನೋ 50 rupees 100 rupees ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ದೇರ್ ಆರ್ ಬೆಟರ್ ಪ್ರಾಡಕ್ಟ್ಸ್ ಔಟ್. ಮೇ ಬಿ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ನಮಗೆ ಆಪ್ಷನ್ಸ್ ಇರಲಿಲ್ಲ, ಆಗ ಇದೊಂದೇ ಇದ್ದಿದ್ದು. ಆಗ ತೊಗೊತಿದ್ರೆ ಏನೋ ಅನ್ಕೋಬೋದು ಓಕೆ ಅಂತೇಳಿ. ಇದಕ್ಕೆ ಟೋಟಲ್ ರೇಟಿಂಗ್ ನೋಡೋಣ ಈಗ. 2. ನಂದು 2. ಐ ಡೋಂಟ್ ನೋ ಇಫ್ ದಿಸ್ ರಿಯಲಿ ವರ್ಕ್ಸ್, ಬಟ್ ನಾನು ಚಿಕ್ಕವಳಿದ್ದಾಗಿಂದ ನನಗೆ ಸ್ಕಿನ್ ಕೇರ್ ಬಗ್ಗೆ ಅಷ್ಟೊಂದು ಇದಿಲ್ಲ, ಹೈಪ್ ಇರಲಿಲ್ಲ. ಸೊ ಒಂದು ಸ್ವಲ್ಪ ಕಾಲೇಜ್ ಲೆವೆಲ್ ಬಂದಾಗ ಮಾತ್ರ ಓಕೆ ಸ್ಕಿನ್ ಕೇರ್, ಸನ್ಸ್ಕ್ರೀನ್, SPF ಅನ್ನೋಂಥ ಐಡಿಯಾ ಬಂದಿದ್ದು. ಆಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಲಿಪ್ ಬಾಮ್ ಬಂದು ನಿವಿಯಾ ಮತ್ತು ಮೆಬಿಲಿನ್ ಬೇಬಿ ಲಿಪ್ಸ್. ಓ ಮೈ ಗಾಡ್. ಸೊ ಅಷ್ಟೊತ್ತಿಗೆ ನನಗೆ ಲೈಕ್ ಸನ್ ಪ್ರೊಟೆಕ್ಷನ್ ಇಲ್ದಿರ ತುಂಬ ಹೈಪರ್ ಪಿಗ್ಮೆಂಟೇಷನ್ ಆಗೋಗಿತ್ತು. ಲೈಕ್ ತುಂಬ ಲಿಕ್ ಮಾಡ್ತಿದ್ದಿದ್ದ ಕಾರಣದಿಂದ ಇರಿಟೇಷನ್ಗೆ 2 ಟೋನ್ ಲಿಪ್ಸ್ ಹೈಪರ್ ಪಿಗ್ಮೆಂಟೇಷನ್ ಥರ ಆಗೋಗಿತ್ತು. ಸೊ ಆಗ ನಾನು ನಿವಿಯಾ ಹಾಕಿದ್ರು ಕೂಡ ಲೈಕ್ ನನಗೇನು ಸನ್ ಪ್ರೊಟೆಕ್ಷನ್ ಸಿಗ್ತಿದೆ, ಮೇ ಬಿ ಲೈಕ್ ಆ ಪಿಗ್ಮೆಂಟೇಷನ್ ಅಷ್ಟೇ ಇದೆ ಅಂತೇನು ಅನಿಸಲಿಲ್ಲ. ನನಗೇನೋ ಸನ್ಬರ್ನ್ ಆಗ್ತಿತ್ತು. ಲೈಕ್ ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಇನ್ನು ಡಾರ್ಕ್ ಆಗ್ತಿತ್ತೆ, ಆಗಲಿ ನನಗೆ ಲಿಪ್ಸ್ ಲೈಟನ್ ಆಗ್ತಿರ್ಲಿಲ್ಲ. ಸೊ ಒಂಥರ ಇನ್ಸೆಕ್ಯೂರಿಟಿ ಕೂಡ ಬರ್ತಿತ್ತು. ಸೊ ಬಟ್ ಗುಡ್, ಯು ಸ್ಟಿಲ್ ಗಿವ್ 2. ಓಕೆ 2 ಫಾರ್ SPF. ಸೊ ವೇರ್ ಟೈಮ್ ಐ ವುಡ್ ಸೇ ನಿವಿಯಾ ಲಿಪ್ ಬಾಮ್ಗೆ ಏನು ಕೊಟ್ಟಿದ್ದೋ ಮೆಬಿಲಿನ್ಗೂ ಆಲ್ಮೋಸ್ಟ್ ಸೇಮ್. ಹೌದಾ? ನಾನು ಇದಕ್ಕೆ 1 ಅಂದ್ಕೊಟ್ಟಿದ್ದೀನಿ. ಯಾಕಂದರೆ ಇದರಲ್ಲಿ ಲೈಕ್ ಕಲರ್ ವೇರಿಯೇಷನ್ಸ್ ಬರ್ತಿತ್ತು. ನನ್ನ ಕಾಲೇಜ್ ಟೈಮಲ್ಲಿ ಇದನ್ನು ಪೋಕಿಮಾನ್ ಥರ ಕಲೆಕ್ಟ್ ಮಾಡ್ತಿದ್ದೆ. ಪ್ರತಿಯೊಂದು ಯಾವ ಶೇಡ್ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಿ. ಇದು ಲೈಕ್ ಬಿಲ್ಲಿಂಗ್ ಕೌಂಟರಲ್ಲಿ ಪಕ್ಕದಲ್ಲಿ ಇರ್ತಿತ್ತು, ಜಸ್ಟ್ ಹಾಗೆ ಎತ್ತಿ ಅದೇ ಸ್ವೈಪ್ ಮಾಡಿದ ತಕ್ಷಣ ನೋ ಹೈಡ್ರೇಷನ್, ನೋ ಹೈಡ್ರೇಷನ್. ಇದು ಕೂಡ ನನಗೆ ಡ್ರೈನೆಸ್ ತುಂಬ ಜಾಸ್ತಿ ಕೊಡ್ತು. ಸೊ ನೆಕ್ಸ್ಟ್ ಒನ್ ಬಂದು ಪಾಲ್ಮರ್ಸ್ ಕೋಕೋವಾ ಬಟರ್. ಇದಕ್ಕೆ ಐ ಥಿಂಕ್ ಇಟ್ ಹ್ಯಾಸ್ SPF 15 ಲೈಕ್ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ನನ್ನ ಒಪಿನಿಯನಲ್ಲಿ. ಲೈಕ್ ಬೆಟರ್ ದೆನ್ ಬೇಬಿ ಲಿಪ್ಸ್ ಅಂಡ್ ನಿವಿಯಾ. ಆದರೆ ಲೈಕ್ ಕೆಲವೊಂದು ಜನಕ್ಕೆ ಯಾಕೆ ಇಷ್ಟ ಆಗಲ್ಲ ಅಂತಂದರೆ ಇದರಲ್ಲಿ ಮಿಂಟಿ ಫ್ಲೇವರ್ ಇದೆ. ಸೊ ನಿಮಗೆ ಸೆನ್ಸಿಟಿವ್ ಲಿಪ್ಸ್ ಇದೆ ಅಂದರೆ ಇಟ್ ಮೈಟ್ ಬರ್ನ್ ಅ ಲಿಟಲ್. ಅರೆ ನನಗೆ ಮಿಂಟಿನೆಸ್ ತುಂಬ ಇಷ್ಟ. ಸೊ ಐ ಆಮ್ ಬಯಾಸ್ಡ್ ಟುವರ್ಡ್ಸ್ ಇಟ್. ಐ ರಿಯಲಿ ಲೈಕ್ ಇಟ್. ಅವೇ ಫ್ರಮ್ ಇಟ್. ಸೊ ಓವರ್ ಆಲ್ ಟೋಟಲ್ ರೇಟಿಂಗ್ ನಾನು 4 ಕೊಡ್ತಿದ್ದೀನಿ ಬಿಕಾಸ್ ಆಫ್ ಮಿಂಟ್. 1 ಬಿಕಾಸ್ ಮಿಂಟ್ ಇದೆ. ಸೊ ನೆಕ್ಸ್ಟ್ ನಮ್ಮಿಬ್ಬರ ಬಜೆಟ್ ಫೇವ್ರೆಟ್ ವ್ಯಾಸಲೀನ್ OG. ಅಗೇನ್ ಇದು ಅಷ್ಟೇ, ಇಫ್ ಐ ಹ್ಯಾವ್ ಟು ಶೋ ಯು ಗೈಸ್, ಇದು ಬೇರೆ ಕಂಟ್ರಿಯಿಂದ ತಂದಿರೋದು. ಇದು ನಮ್ಗೆ ಇಲ್ಲಿ ಸಿಗೋದು. ಇಲ್ಲಿ ನೀವು ನೋಡಿದ್ರೆ ಇದು ಸ್ವಲ್ಪ ವೈಟಿಶ್ ಇರುತ್ತೆ, ಇದು ಸ್ವಲ್ಪ ಕ್ರೀಮ್ ಟಿಂಟ್ ಇರುತ್ತೆ, ಮತ್ತು ಫಾರ್ಮುಲಾನು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಯಾಕೆ ನಮಗೆ ತುಂಬ ಫೇವ್ರೆಟ್ ಅಂದರೆ ಇದೊಂಥರ ಮಲ್ಟಿಪರ್ಪಸ್ ಥರ. ಕರೆಕ್ಟ್.
ಇದು ದಿಸ್ ಈಸ್ ದ ಓನ್ಲಿ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ, ಬೇರೆ ಏನೂ ಯೂಸ್ ಮಾಡಲ್ಲ ಅಂದರೆ ಇದೇನೂ ಅಷ್ಟು ಹೆಲ್ಪ್ ಮಾಡಲ್ಲ. ಬಟ್ ಸೀಲೆಂಟ್ ಆಗಿ ಇಟ್ ಡಸ್ ವಂಡರ್ಸ್. ಲೈಕ್ ನೀವು ಆಲ್ರೆಡಿ ಒಂದೇನೋ ಲಿಪ್ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ, ಬಟ್ ಅದಕ್ಕೆ ಅಷ್ಟು ಮಾಯಿಶ್ಚರ್ ಲೆವೆಲ್ ಇಲ್ಲ. ಇದು ನೀವು ಲೇಯರ್ ಮಾಡಿದ್ರೆ ಈ ಪ್ರಾಡಕ್ಟ್ ಓವರ್ ನೈಟ್, ಎಸ್ಪೆಷಲಿ ಓವರ್ ನೈಟ್ ಮಾಯಿಶ್ಚರ್ ಲೆವೆಲ್ನ ಇನ್ನೂ 10x ಅಷ್ಟು ಇಂಪ್ರೂವ್. ಇಫ್ ಯು ಹ್ಯಾವ್ ಟು ರೇಟ್, ಐ ವುಡ್ ಗಿವ್ ಗುಡ್ 8. ಸೊ ನೆಕ್ಸ್ಟ್ ಒನ್ ಬಂದು ನಿಮ್ಮ ಹೌಲಿ ಗ್ರೇಲ್ ನೀವು ಡಿಸ್ಕವರ್ ಮಾಡಿರೋದು. ಸೊ ಇದು ಸೆರಲಿನ್ ಹೀಲಿಂಗ್ ಆಯಿಂಟ್ಮೆಂಟ್ ಅಂತ. ಅಂದರೆ ನಾವು ರಿವ್ಯೂಸೇ ಶೇರ್ ಮಾಡ್ಕೊಳ್ಳಲ್ಲ, ಹಿಂಗೆ ಲಕ್ಸುರಿ ಪ್ರಾಡಕ್ಟ್ಸ್ಗೆ ಡ್ಯೂಪ್ಸನ್ನು ಫೈಂಡ್ ಔಟ್ ಮಾಡ್ತಿರ್ತೀವಿ. ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋ ಪ್ರಾಡಕ್ಟ್ಸ್ ಯಾವುದು ಅಂತಲೂ ಆಲ್ವೇಸ್ ಹಂಟಲ್ಲಿರ್ತೀವಿ. ಹಂಗೆ ಫೈಂಡ್ ಮಾಡಿರೋ ಒಂದು ಪ್ರಾಡಕ್ಟು ಸೆರಲಿನ್ ಹೀಲಿಂಗ್ ಆಯಿಂಟ್ಮೆಂಟ್ ಅಂತ. ಇದು ಆಲ್ಸೋ ಡ್ಯೂಪ್ ಆಫ್ ಕ್ಲೇಮ್ಸ್ ಟು ಬಿ ಡ್ಯೂಪ್ ಆಫ್ ಆಕ್ವಾಫೋರ್ ಆ್ಯಂಡ್ ಸೆರಾವಿ ಹೀಲಿಂಗ್ ಆಯಿಂಟ್ಮೆಂಟ್ ಅಂತ. ಸೆರಾವಿ ಐ ಡೋಂಟ್ ಥಿಂಕ್ ಸೊ, ಎರಡು ಇಂಡಿಯಾ ಅಲ್ಲಿದೆ. ಐ ಡೋಂಟ್ ನೋ ಇದು ಮಾರ್ಕೆಟ್ಗೆ ಹೊಸಾದ ಇಲ್ಲ ಅಂದರೆ ಇದು ವೆರಿ ಓಲ್ಡ್ ಪ್ರಾಡಕ್ಟಾಗಿ ಗೊತ್ತಿಲ್ಲ. ಬಟ್ ಇದು ನಂದು ಎಲ್ಲ ಲಿಪ್ ಬಾಮ್ಸ್ನು ರಿಪ್ಲೇಸ್ ಮಾಡಾಕಿದೆ. ಸೊ ನಾಟ್ ಓನ್ಲಿ ಲಿಪ್ ಬಾಮ್ಸ್, ಆ್ಯಕ್ಚುಲಿ ಇದು ಲೈಕ್ ಮಲ್ಟಿಪರ್ಪಸ್ ಟೈಪ್ ಅಲ್ವಾ, ಇದೊಂಥರ ವ್ಯಾಸ್ಲಿನ್ ಪ್ರೋ ಮ್ಯಾಕ್ಸ್ ಪ್ಲಸ್ 100%. ಸೊ ಇವ್ರದ್ದೇ ಇದು ಬೇಸಿಕಲಿ ಹೀಲಿಂಗ್ ಆಯಿಂಟ್ಮೆಂಟ್, ಇವ್ರದ್ದೇ ಲಿಪ್ ಬಾಮ್ ವೇರಿಯಂಟು ಇದೆ. ಅದೇ ನಮ್ಮಿಬ್ರಿಗೂ ಲೈಕ್ ಲಿಪ್ ಬಾಮ್ಗಿಂತ ಜಾಸ್ತಿ ಆಯಿಂಟ್ಮೆಂಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ ಲೈಕ್ ಫ್ರೇಗ್ರೆನ್ಸ್ ತುಂಬ ಸ್ಟ್ರಾಂಗ್ ಅನಿಸ್ತು. ಆಲ್ಸೋ ದ ಕ್ವಾಂಟಿಟಿ 50 ಗ್ರಾಮ್. ಮತ್ತು ನಿಮ್ಗೇನು ಜಾಸ್ತಿನೂ ಬೇಕಾಗಿಲ್ಲ, ಇಷ್ಟೇ ಅದು ಕೊಂಡ್ರೆ ಸಾಕು. ಸ್ವಲ್ಪ ವ್ಯಾಸ್ಲಿನ್ ಅಂದರೆ ಸ್ವಲ್ಪ ಇದರದ್ದು ಪ್ರಾಬ್ಲಮ್ ಏನಂದರೆ ಗ್ರ್ಯಾನ್ಯೂಲ್ಸು ಇದೆ, ಸ್ವಲ್ಪ ಗ್ರೀಸಿನು. ಮೇ ಬಿ ಲಿಪ್ಸ್ ಮೇಲೆ ಹಾಕೊಂಡಾಗ ಲೈಕ್ ಸ್ಮಾಲ್ ಏರಿಯಾ ಅಲ್ವಾ, ಅದಕ್ಕೆ ಗ್ರೀಸಿ ಅಂತ ಗೊತ್ತಾಗ್ಬೋದು. ನಾನು ಯೂಶಲಿ ಇದನ್ನು ಹ್ಯಾಂಡ್ ಕ್ರೀಮ್ ಥರ ಬಳಸ್ತೀನಿ. ಸೊ ಹ್ಯಾಂಡ್ ಕ್ರೀಮ್ ಮೇಲೆ ಮತ್ತು ಫೇಸ್ ಮೇಲೆ ಹಾಕ್ತೀನಿ. ವ್ಯಾಸ್ಲಿನ್ ಅಷ್ಟು ಗ್ರೀಸಿ ಇಲ್ಲ. ಆಚೆ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ಟೈನೇ ಬಿಟ್ಟು ತೊಗೊಂಡು ಹಚ್ಕೊಬೇಕು, ಇಲ್ಲ ಅಂದರೆ ಯುವರ್ ಲಿಪ್ಸ್ ಆನ್ ಸ್ಪಾಟ್ ಲೈಟ್. ಸೊ ನಾವೀಗ ನಮ್ಮ ರೇಟಿಂಗ್ಸ್ನ 9. ಸೊ ನೆಕ್ಸ್ಟ್ ಈಸ್ ವಿಶ್ ಕೇರ್ ಕೋಜಿಕ್ ಆ್ಯಸಿಡ್ ಟಿಂಟೆಡ್ ಲಿಪ್ ಬಾಮ್ ಮತ್ತು ನ್ಯಾಚುರಲ್ ಲಿಪ್ ಬಾಮ್. ಸೊ ಪಿಗ್ಮೆಂಟೇಷನ್ ಇದೆ ಅಲ್ಲ, ಸೊ ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ಹೇಗೆ ಹೀಲ್ ಮಾಡೋದು ಮತ್ತು ರಿವರ್ಸ್ ಮಾಡೋದು ಅಂತ. ಆ ರಿಸರ್ಚಲ್ಲಿ ಬಂದಿದ್ದು ಕೋಜಿಕ್ ಆ್ಯಸಿಡ್ ಹೆಲ್ಪ್ ಮಾಡೋದು. ನಂದು ಇಫ್ ಐ ಹ್ಯಾವ್ ಟು ಸೇ, ಐ ಹ್ಯಾವ್ ಅ ಹಿಸ್ಟ್ರಿ ವಿತ್ ಕೋಜಿಕ್ ಆ್ಯಸಿಡ್. ಐ ಥಿಂಕ್ ನಾನು ಕೋಜಿಕ್ ಆ್ಯಸಿಡ್ ಫಾರ್ ಲೈಕ್ ಗುಡ್ 3-4 ಇಯರ್ಸ್ ಯೂಸ್ ಮಾಡಿದ್ದೀನಿ. ಲಾಂಗ್ ರನ್ನಲ್ಲಿ ಕೋಜಿಕ್ ಆ್ಯಸಿಡ್ಡು ನಿಮ್ಮ ಲಿಪ್ಸ್ನ ತುಂಬ ಟ್ರೈ ಮಾಡುತ್ತೆ, ನನಗೆ ಅಟ್ಲೀಸ್ಟ್ ಟ್ರೈ ಮಾಡಿದೆ. ಸೊ ಅದು ಫೋಟೋ ಸೆನ್ಸಿಟೈಸ್ ಮಾಡುತ್ತೆ. ನೀವೇನಾದರೂ ಕರೆಕ್ಟಾಗಿ ಸನ್ಸ್ಕ್ರೀನ್ ಎಲ್ಲ ಹಾಕಿಲ್ಲ ಅಂತಂದರೆ ಇನ್ನೂ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಮತ್ತು ಲಿಪ್ ತಿನ್ ಕೂಡ ಮಾಡುತ್ತಂತೆ. ನಾನು ಮಾಡಿದೆ. ಸೊ ಇವರ ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊಂಡು ಸೊ ಓವರ್ ಆಲ್ ರೇಟಿಂಗ್ 3 ಅಷ್ಟೇ. ಸೊ ಫೈನಲ್ ಒನ್, ನಾನೀಗ ನನ್ನ ಕರೆಂಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು, ನಮಕು 1% ಕೋಜಿಕ್ ಆ್ಯಸಿಡ್. ಸೊ ನನ್ನ ಪಿಗ್ಮೆಂಟೇಷನ್ಗೆ ವರ್ಕ್ ಆಗಿದ್ದು ಇದೊಂದೇ. ನಾನು ರಾತ್ರಿನೇ ಯೂಸ್ ಮಾಡ್ತೀನಿ, ಯಾಕಂದರೆ ಲೈಕ್ ಬೆಳಗ್ಗೆ ಯಾಕೆ ರಿಸ್ಕ್ ತೊಗೊಳೋದು, ಇದು ಬೇರೆ ಫೋಟೋ ಸೆನ್ಸಿಟೈಸಿಂಗ್ ಅಂಥೇಳಿ ಬೆಳಗ್ಗೆ SPF ಡೀಪ್ ಮಾಯ್ಶ್ಚರೈಸಿಂಗ್ ಲಿಪ್ ಬಾಮ್ನ ಲೈಕ್ ಜನರಸ್ ಅಮೌಂಟ್ ಹಾಕಿ ಇದು ಮಾಡ್ತೀನಿ. ಸೊ ಲೈಕ್ ರೀಅಪ್ಲೈ ಮಾಡ್ತೀನಿ ಪ್ರತಿ 2 hours. ಸೊ ಈ ಥರ ಲೈಕ್ ರೆಸ್ಟ್ ಕೂಡ ಕೊಡಬೇಕಾಗುತ್ತೆ, ಲೈಕ್ ನೀವು 1 ಡೇ ಬಿಟ್ಟು ಇನ್ನೊಂದು ಡೇ. ಸೊ ನಾನು ಅದಕ್ಕೆ ಕೊಡುವಂತಹ ರೇಟಿಂಗ್ 8. Still give 3 because it's kojic acid and it might help in pigmentation, but on longer run ಅಷ್ಟೇ ಅದರಿಂದ ಡ್ರಾಬ್ಯಾಕ್ಸ್ ಇದೆ. So moving on, next we have a Pilgrim Squalene Lip Serum. I think 2 ಪೆಪ್ಪರ್ಮೆಂಟ್ ನಮ್ಮ ಹತ್ರ ಇರೋದು. ಬಬಲ್ ಗಮ್ ಖಾಲಿ. ಇದು ಆ್ಯಕ್ಚುಲಿ ನನಗೆ ಸ್ಕ್ವೆಲಿನ್ ಇರೋದಕ್ಕೇನೋ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಬಿಟ್ಟು ಅನ್ನಿಸ್ತು, ಆದರೆ ಅದು ಬಿಟ್ಟು ಇನ್ನೇನು ಮಾಡಲಿಲ್ಲ. ಇದು ಫೀಲ್ ಕೊಡುತ್ತೆ, ಲೈಕ್ ಟಿಂಗ್ಲಿಂಗ್ ಫೀಲಿಂಗ್. ಸೊ ಇದು ವರ್ತ್ ದ ಮನಿ. ಬಟ್ ಇದರದ್ದು ಅಪ್ಲಿಕೇಟರ್ ಇಸ್ ರಿಯಲಿ ಕೂಲ್. ಇದು ಒಂಥರ ಲೈಕ್ ಈ ಮಿಂಟಿ ಫೀಲಿಂಗ್ ಜೊತೆಗೆ ಈ ಕೂಲ್ನೆಸ್ ಕೂಡ ಎರಡೂ ಸೇರಿ ಒಂಥರ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಇನ್ನು ಬಬಲ್ ಗಮ್ ಇದೆ ಅಲ್ವಾ ಫ್ಲೇವರ್, ಚೆನ್ನಾಗಿದೆ. ಅದು ನಾನು ಚಿಕ್ಕವಳಿದ್ದಾಗ ಬೂಮರ್ ಅಂತ ಒಂದು ಬಬಲ್ ಗಮ್ ಬರ್ತಿತ್ತು, ಸೇಮ್ ಅದೇ ಸ್ಮೆಲ್ ಅದು. ಸೊ ನಾನು ಇದಕ್ಕೆ I'll give good 6. ಬಿಕಾಸ್ ಇಟ್ ಹ್ಯಾಸ್ ಅದರ್ ಬೆನಿಫಿಟ್ಸ್. ಅಂದರೆ ಇದು ಲಿಪ್ಗೆ ಯೂಸ್ ಮಾಡಬೇಕಂತೇನಿಲ್ಲ. ಐ ಥಿಂಕ್ ಅಂದರೆ ನೀವು ಟ್ರೈ ಮಾಡಬೇಡಿ, ಇಟ್ ವರ್ಕ್ಡ್ ಫಾರ್ ಅಸ್. ಫೇಸ್ಗೂ ವಿ ಹ್ಯಾವ್ ಟ್ರೈ, ಏನು ಪ್ರಾಬ್ಲಮ್ ಆಗಿಲ್ಲ, ಕೂಲಿಂಗ್ ಎಫೆಕ್ಟ್. ಸೊ ನೆಕ್ಸ್ಟ್ ಒನ್ ಬಂದು ನಾವು ತಗೊಂಡಿದ್ದಲ್ಲ, ನಾವಿಬ್ರು ಏನೋ ತೊಗೊಂಡಿದ್ದಕ್ಕೆ ಇಬ್ರಿಗೂ ಫ್ರೀ ಬಂದಿದ್ದು ಪ್ರಾಡಕ್ಟ್ ಇದು. ಅದು ಹೌಸ್ ಆಫ್ ಮೇಕಪ್
it does nothing. Nothing. Like literally nothing. It does ಸುಮ್ಮನೆ nothing. ಪ್ರಿಟಿ ಕಲರ್ ಪ್ಯಾಕೇಜಿಂಗ್. ಬ್ರ್ಯಾಂಡಿಂಗ್ ಮಾಡ್ಬಿಟ್ಟಿದ್ದಾರೆ. ವರ್ತ್ ದ ಮನಿನ ನೋ ನೋ ಆಗ್ತಿಲ್ಲ. ಫ್ರೀ ಸೊ ಬಂದ್ರೂ ಚೆನ್ನಾಗಿಲ್ಲ. ಯು ಕ್ಯಾನ್ ಸ್ಕಿಪ್ ದಿಸ್. ಆಲ್ಸೋ ನಿಮ್ಮ ಹತ್ರ ಹಿಂಗೆ ವೇಸ್ಟ್ ಪ್ರಾಡಕ್ಟ್ ಇದೆ, ನಿಮ್ಗೆ ಯೂಸ್ ಮಾಡೋಕೆ ಆಗ್ತಿಲ್ಲ ಅಂದರೆ ಎಲ್ಬೋಸ್ಗೆ. ಮತ್ತೆ ಇನ್ನೊಂದೇನು ಅಂದರೆ, ಈ ಥರ ಆಲ್ರೆಡಿ ಸ್ಮೆಲ್ ಚೆನ್ನಾಗಿದೆ, ನಿಮ್ಗೆ ಅದು ಇಷ್ಟ ಆಯಿತು ಅಂತಂದರೆ ನೀವೇನಾದ್ರು ಫ್ರೇಗ್ರೆನ್ಸ್ ಹಾಕ್ಕೊಳ್ತೀರಲ್ವಾ, ಅದನ್ನು ಲಾಂಗ್ ಲಾಸ್ಟಿಂಗ್. ಸೊ ಈ ಥರ ಇಂಥ ಕಡೆನೋ ಅಥವಾ ಇಂಥ ಕಡೆನೋ ನೋಟ್ಸಲ್ಲಿ ನೀವು ಹಾಕ್ಕೊಂಡು ಲಿಪ್ ಬಾಮ್ ಹಾಕಿ ಅದ್ರ ಮೇಲೆ ನೀವು ಫ್ರೇಗ್ರೆನ್ಸ್ ಹಾಕಿದ್ರೆ ಅದು ಜಾಸ್ತಿ ಹೊತ್ತಿರುತ್ತೆ. Like ಅದೇ totally- ಟಾಪಿಕ್ ಅಲ್ಲಿ ಇರೋದಕ್ಕೆ ಒಂಥರ ಇನ್ನೊಂದು ಯಾವುದು ಅಂತಂದ್ರೆ ಇದು 52 ಸಂಡೇಸ್ ಮ್ಯಾಂಗೋ ಲಿಪ್ ಬಾಮ್. ಇದು ನಾನೇನಕ್ಕೆ ಗೊತ್ತಾ ತಗೊಂಡಿದ್ದು, ಪ್ಯಾಕೇಜಿಂಗ್ ಜಸ್ಟ್ ಪ್ಯಾಕೇಜಿಂಗ್ಗೋಸ್ಕರ. really pretty packaging. The quality of it blown. high end ಇದಂಗಿದೆ. I think the price is also pretty decent. 400 399 400. ತುಂಬಾ ಸ್ಟ್ರಾಂಗ್ ಸೆಂಟ್ ಇದೆ. ಮತ್ತೆ ಸ್ಮೆಲ್ ಕೂಡ ಒಂಥರ ಮ್ಯಾಂಗೋ ಬಟರ್ ತರ ಬರುತ್ತೆ. ಪ್ಯಾಕೇಜಿಂಗ್ ಕೂಡ ಅಮೇಸಿಂಗ್, Really ಟೆಕ್ಸ್ಚರ್ good. ಇದು ಎಲ್ಲ ಮ್ಯಾಗ್ನೆಟಿಕ್ ಅಮೇಸಿಂಗ್ ಇರೋದು, ಲಕ್ಸುರಿ ಅವ್ರು ಕೊಡ್ತಾರಲ್ಲ ಆ ಫೀಲ್ ಇದೆ. ಈ ಕ್ಯಾಟಗರಿದಲ್ಲಿ ಲಾಸ್ಟ್ ಐಟಮ್ ಹೈಫನ್. Tinted. ಇದು ಮ್ಯಾಂಗೋ ಸನ್ಸ್ಕ್ರೀನ್, ಮ್ಯಾಂಗೋ ಬೈಟ್ ಥರ ಸ್ಮೆಲ್ ಮಾಡುತ್ತೆ. ಅಗೇನ್ ನಾನು ಸ್ಮೆಲ್ಗೋಸ್ಕರ ತಂದಿದ್ದು. ಮತ್ತು ಇದು ಅವ್ರದ್ದು ರೆಗ್ಯುಲರ್ ನಾರ್ಮಲ್ ವರ್ಷನ್. ಇದು ಕೂಡ ಆ್ಯಕ್ಚುಲಿ ನಾನು ತಂದಿದ್ದು ಏನಕ್ಕೆ ಅಂತಂದರೆ, ಇದರ ಕೂಡ ಕೋಜಿಕ್ ಆ್ಯಸಿಡ್ ಇದೆ. ಕರೆಕ್ಟ್. ಸೊ ಇನಿಷಿಯಲಿ ನಾನು ಎಲ್ಲ ಲೈಕ್ ಕೋಜಿಕ್ ಆ್ಯಸಿಡ್ ಯಾವ್ಯಾವ್ದಿದೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂತಂದಾಗ ಇದು ಕೂಡ ಒಂದು ಕಂಟೆಂಡರ್. ಪ್ಲಸ್ ಇದು ಇನ್ನೊಂದು ಬೆನಿಫಿಟ್, ಅಪ್ಲಿಕೇಟರ್ ಅಪ್ಲಿಕೇಟರ್ ತುಂಬ ಚೆನ್ನಾಗಿದೆ. ಅಪ್ಲಿಕೇಟರ್ ಚೆನ್ನಾಗಿದೆ. ಟಿಂಟ್ ಇದು ಕೂಡ ಫಾರ್ಮುಲಾ ಸಪ್ರೇಟ್ ಆಗುತ್ತೆ. ಸೊ ನಾನು ಎವ್ರಿ ಟೈಮ್ ಇದನ್ನು ಹಾಕೋಬೇಕಂದ್ರೆ ಇದನ್ನು ಈ ಥರ ಹಿಂಗೆ ಮಸಾಜ್ ಮಾಡಬೇಕು. ಸೊ ನಂಗೆ ಆ ಆಸ್ಪೆಕ್ಟ್ ಇಷ್ಟ ಆಗಲಿಲ್ಲ. ಪ್ಲಸ್ ಬಟ್ ಇದೇನು ಅಂದರೆ ಜಸ್ಟ್ ಹಂಗೆ ಬ್ರೌನಿಶ್ ಲಿಪ್ ಹಾಕಿದ್ದೀವಿ, ಲಿಪ್ ಕೊಂಬು, ಅದ್ರ ಮೇಲೆ ಇದು ಹಾಕಿದ್ರೆ ಪ್ಲಮ್ ಎಫೆಕ್ಟ್ ಥರ ತೋರಿಸುತ್ತೆ. ಅಂಡರ್ 500 ಕ್ಯಾಟಗರಿ ಇಲ್ಲಿಗೆ ಮುಗೀತು. ಒಂದು ಲಾಸ್ಟ್ ಪ್ರಾಡಕ್ಟ್ ಮರ್ತೋದ್ವಿ, ಇದು ಗೊತ್ತಿಲ್ಲ, ಇದ್ರ ಮೇಲೆ ನಾವು ಪ್ಯಾಕೇಜಿಂಗ್ ಮೇಲೆ ತೆಗೆದ್ಬಿಟ್ಟಿದ್ದೀವಿ. ಬೋರಲಿನ್. ದಿಸ್ ಇಸ್ ಲೈಕ್ ವ್ಯಾಸ್ಲಿನ್. ಇದೂ ಒಂದು OG ಪ್ರಾಡಕ್ಟ್. ಆಂಟಿಸೆಪ್ಟಿಕ್. ನೀವು ಇದು ವೂಂಡ್ಸ್ ಮೇಲೆ, ಡ್ರೈನೆಸ್ ಮೇಲೆ, ಎಲ್ಲ ಮೇಲೆ ಎಲ್ಲಿದ್ರೂ ಯೂಸ್ ಮಾಡ್ಬೋದು. ಇದ್ರದ್ದು ಇನ್ನೊಂದು ವೇರಿಯಂಟ್ ಬರುತ್ತೆ, ಲೈಕ್ ಅ ಟ್ಯೂಬ್ ವೈಟ್ ಆ್ಯಂಡ್ ಗ್ರೀನ್ದು. ದಟ್ಸ್ ಆಲ್ಸೋ ಗುಡ್. ನಿಮಗೆ ಫೇಸ್ ಮೇಲೆ ಪೀಲ್ ಆಗ್ತಿದೆ ಅಂದರೆ ಏನಾದರೂ ಆ್ಯಕ್ಟಿವ್ಸ್ ಯೂಸ್ ಮಾಡಿ ಅಂದರೆ ಗುಡ್, ಹೀಲ್ ಮಾಡುತ್ತೆ. ಸೊ ಅಂಡರ್ 500 ಬೆಸ್ಟ್ ಐಟಮ್ಸ್ ಲೈಕ್ ಟಾಪ್ ಪಿಕ್ಸ್. ಫಾರ್ ಮೀ Cerulean ಆ್ಯಂಡ್ 500. ಸೊ ಫಾರ್ ಮೀ ಡಮಾಕೋ, ಕೋಜಿಕ್ ಆ್ಯಸಿಡ್ ಮತ್ತು ಸೆರುಲಿನ್. ಸೊ ನಾವು ನೆಕ್ಸ್ಟು ಅಂಡರ್ 1000. ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್. ಸೊ ನನಗೆ ಮಿಂಟ್ ಮೆಂಥಾಲ್ ಅಂದರೆ ತುಂಬ ಇಷ್ಟ. ಸೊ ವಿಕ್ಸ್ ಏನಾದರೂ ಸೇಫ್ ಆಗಿದ್ದರೆ ನಾನು ಲಿಪ್ಸ್ ಮೇಲೆ ಕೂಡ ಆ್ಯಕ್ಚುಲಿ ಹಾಕ್ಕೊಳ್ತೀನಿ ಅವಾಗ ಲೈಕ್ ಮತ್ತೆ ರಬ್ ಮಾಡಿಬಿಡ್ತೀನಿ. ನಾಟ್ ರೆಕಮೆಂಡೆಡ್ ಅಬ್ಸಲ್ಯೂಟ್ಲಿ. ಸೊ ಸೇಫ್ ಆಗಿ ವಿಕ್ಸನ್ನು ಲಿಪ್ ಮೇಲೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಫೀಲ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ಸ್ಟ್ರಾಂಗ್ ಟಿಂಗ್ಲಿಂಗ್ ಸೆನ್ಸೇಷನ್, ಕೂಲ್ನೆಸ್ ಪ್ಲಸ್ ನಿಮಗೆ ಫೀಲ್ ಆಗಬಾರ್ದು ನಿಮ್ಮ ಲಿಪ್ಸ್ ಸ್ವಲ್ಪ ಅಂದರೆ ಇಟ್ಸ್ ಗುಡ್. ಸೊ ಇದು ಮತ್ತು ಇದು ಕೂಡ ಒಂಥರ ನೀವು ಮೆಡಿಕೇಟೆಡ್ ಆಯಿಂಟ್ಮೆಂಟ್ ಟೈಪ್ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ವಿಕ್ಸ್ ಟೈಪ್ ಯೂಸ್ ಮಾಡ್ಬೋದು ಅಂದ್ಕೊಳ್ಳಿ, ಆದರೆ ಇನ್ ಲಿಪ್ ಬಾಮ್ ಫಾರ್ಮ್. ಬಟ್ ಲೈಕ್ ಮೆಡಿಕೇಟೆಡ್ ಸ್ಟಿಕ್ ವಿತ್ ಮೆಂಥಾಲ್. ಸೊ ನಾನು ಇದಕ್ಕೆ 9 ಕೊಡ್ತೀನಿ ಔಟ್ ಆಫ್ 10. ನಾನು ಮೆಂಥಾಲ್ ಬಂದಾಗ, ಕೋಜಿಕ್ ಆ್ಯಸಿಡ್ ಬಂದಾಗ ನಾನು ಸ್ವಲ್ಪ ಬಯಾಸ್ ಆಗ್ತೀನಿ. ಸೊ ಗೊತ್ತಿಲ್ಲ ಇಫ್ ಐ ರೇಟ್ ಅದು ಕರೆಕ್ಟ್ ಇರುತ್ತೆ. ಆ ಆಸ್ಪೆಕ್ಟಲ್ಲಿ ನಾವಿಬ್ಬರು ಫುಲ್ ಟೋಟಲ್ ಆಫ್. ನನಗೆ ಕೋಜಿಕ್ ಆ್ಯಸಿಡ್ ಮತ್ತು ಮೆಂಥಾಲ್ ಅಂದ್ರೆ ತುಂಬ ಇಷ್ಟ, ಇವ್ರಿಗೆ ಅದು ಆಗೋದೇ ಇಲ್ಲ. ಓಕೆ, ದೆನ್ ಮೂವಿಂಗ್ ಆನ್, ಐ ಥಿಂಕ್ Sebamed. It's a decent product. Decent, like, no nonsense, basic. ಅಷ್ಟು ಮೇಜರ್ ಬೆನಿಫಿಟ್ಸ್ ಇಲ್ಲ. ಹೈಡ್ರೇಷನ್ ಲೆವೆಲ್ಸ್ ಐ ವುಡ್ ಸೇ ಇಟ್ ವುಡ್ ಗಿವ್ ಫಾರ್ ಲೈಕ್ 2 hours ಅನ್ಕೊಡುತ್ತೆ. ದೆನ್ ಐ ಥಿಂಕ್ ವ್ಯಾಲ್ಯೂ ಫಾರ್ ಮನಿ ಅಂದರೆ ಎಸ್, ನಂತರ ಇಟ್ಸ್ ಕಾಲ್ಡ್ Esteem. The only reason I bought it is because it's 50 SPF. Very like mild fragrance ಇದೆ. Then moisture level, it will easily last for like 2 hours, 2.5 hours. Overall, if I have to rate, I would give good 6 out of 10 because ಅಷ್ಟು ಚೀಪ್ ಇಲ್ಲ. ಐ ಥಿಂಕ್ ದಿಸ್ ಇಸ್ ಅರೌಂಡ್ 700-ish. 7. ಸೊ ನೆಕ್ಸ್ಟ್ ಒನ್ ಬಂದು ಇದು ಲಿಪ್ ಬಾಮಾ ಇಲ್ಲಾಂದರೆ ಲಿಪ್ ಪ್ರಾಡಕ್ಟ್ ಗೊತ್ತಿಲ್ಲ, ಇದು ಏನು ಕ್ಯಾಟಗರಿಯಲ್ಲಿ ಫಾಲ್ ಆಗುತ್ತೆ ಅಂತ. ನಾನು ಸ್ಪೆಷಲ್ ತಗೊಂಡಿದ್ದು ಯಾವುದಾದ್ರು ಲಿಪ್ಸ್ಟಿಕ್ಕು ಇಲ್ಲಾಂದರೆ ಲಿಪ್ ಬಾಮ್ಸು ಇಲ್ಲ ಲಿಪ್ ಟೆಂಟ್ಸು ತುಂಬ ಶೈನಿ ಗ್ಲಾಸಿ ಇದೆ ಅಂದರೆ ಇದು ಮ್ಯಾಟಿಫೈ ಮಾಡುತ್ತೆ ಈಸಿ. ಇದು ಟೆಕ್ಸ್ಚರ್ ಹೇಗೆ ಗೊತ್ತಾ, ಒಂಥರ ವೆಲ್ವೆಟಿ ಸ್ಯಾಂಡ್ ಇದೆ. ಕರೆಕ್ಟ್.
ಅಲ್ಲ ವೆರಿ ನೈಸ್ ಫೀಲ್ ಆನ್ ಯುವರ್ ಲಿಪ್ಸ್, ಬಟ್ ಇಟ್ ಡಸ್ ನಥಿಂಗ್, ಜಸ್ಟ್ ಮ್ಯಾಟಿಫೈಯಿಂಗ್ ಸೀಲೆಂಟ್ ಬಟ್ ನೋ ಬೆನಿಫಿಟ್ಸ್. ಬಟ್ ಇದು ಸ್ಪ್ಲರ್ಜ್. ಸ್ಪ್ಲರ್ಜು ನೀವು ನಿಮ್ಮ ಹತ್ರ ಏನಾದ್ರು ಜಾಸ್ತಿ You can ಗ್ಲಾಸಿ ಲಿಪ್ಸ್ಟಿಕ್ಸ್ ಎಲ್ಲ ಇದ್ರೆ ಕರೆಕ್ಟ್. ಆಗ ನೀವು ಇದನ್ನ ಯೂಸ್ ಮಾಡ್ಬೋದು. ಓಕೆ, ಇಫ್ ಯು ವಾಂಟ್ ಟು ರೇಟ್ ಇಟ್ 3 ಕೊಟ್ಟಿದ್ದೀನಿ. ಓನ್ಲಿ 3. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ರೋಮಂಡೆ ಮಾತಾಡ್ಬಿಡೋಣ. 3 ವೇರಿಯಂಟ್ಸ್ ಇದೆ ಆಫ್ ಸೇಮ್ ಲಿಪ್ ಪ್ರಾಡಕ್ಟ್. It says Glusting Melting Balm. This is in the shade ವೇಲ್ ರೋಸ್, ಕಾಯಾ ಫಿಗ್, ಮಾವ್ ವಿಪ್. ಸೊ ಇದು ಆ್ಯಕ್ಚುಲಿ ಹಾಕ್ಕೊಂಡಿದ್ದಾದ್ಮೇಲೆ ಕಲರ್ ಒಂದು ಸ್ವಲ್ಪ ಡೀಪ್ ಆಗುತ್ತೆ, ಮತ್ತೆ ಬರ್ತಾ ಬರ್ತಾ ಶೈನಿಂಗ್ ಜಾಸ್ತಿ ಆಗುವಂತಹ ಫಾರ್ಮುಲಾ ಅವಂತ ಹಿಂಗೆ ಕಾಣಿಸುತ್ತೆ. ಶೇಡ್ ಕಾಯಾ ಫಿಗ್, ಸ್ವೈಪ್ ಮಾಡ್ತೀನಿ, ವೇಲ್ ರೋಸ್ ಹಿಂಗೆ ಕಾಣಿಸುತ್ತೆ. ಇದು ಮೋರ್ ದೆನ್ ಟಿಂಟೆಡ್ ಲಿಪ್ ಬಾಮ್ಗಿಂತ ಶ್ಯೂರ್ ಲಿಪ್ಸ್ಟಿಕ್ we can say. ನನ್ನ ಫೀಲಿಂಗ್ ಹೋದೆ. Then if we have to rate it 8 7. I think ನನಗೆ ನನ್ನ ಹತ್ರ ರೋಮ್ಯಾಂಡು ಲಿಪ್ ಟಿಂಟ್ಸ್ ಇದೆ, ಅದ್ರ ಮೇಲೆ ಇಫ್ ಐ ನಾನು ಲೇಯರ್ ಸೇಮ್. ಇಟ್ಸ್ ರಿಯಲಿ ನೆಕ್ಸ್ಟ್ ಒನ್ ಈಸ್ ಲನಿ. ವಿ ಹ್ಯಾವ್ 2 ಫ್ಲೇವರ್ಸ್. ಬ್ಲೂ ಬೆರಿ. ನಾನು ಆ್ಯಕ್ಚುಲಿ ಇದು ಹೈಪ್ ತಗೊಂಡಿದ್ದು. ಬಟ್ ಇಫ್ ಐ ಹ್ಯಾವ್ ಟು ರೇಟ್ ಇಟ್ ಬಿಟ್ವೀನ್ ಇದು ಮತ್ತೆ ಟಬ್ ಅಂದರೆ ಅದು ಟಬ್ ಬೆಟರ್ ಅನ್ಸುತ್ತೆ ದೆನ್ ದಿಸ್. ಲೈಕ್ ಫಾರ್ಮುಲಾ ಪ್ರಕಾರ, ಪರ್ಫಾರ್ಮೆನ್ಸ್ ಪ್ರಕಾರ ನೋಡಿದ್ರೆ ಟಬ್ ಈಸ್ ಬೆಸ್ಟ್. ಆದರೆ ಕನ್ವೀನಿಯನ್ಸ್ ಪ್ರಕಾರ, ಡೈಲಿ ಡೇ ಟು ಡೇ ಬೇಸಿಸ್, ಹೈಜೀನ್ ಪ್ರಕಾರ ದಿಸ್ ಇಸ್ ಗುಡ್. ಆ್ಯಕ್ಚುಲಿ ಪ್ರೈಸ್ ನನಗೆ ಜಾಸ್ತಿ ಅಂತಲೇ ಅನ್ನಿಸ್ತು. ಆದರೆ ಕೊಡ್ತಿರೋಂಥ ಕ್ವಾಂಟಿಟಿ ಕಂಪೇರ್ಡ್ ಟು ಲೈಕ್ ಅದರ್ ಥಿಂಗ್ಸ್, ಮತ್ತು ಒಂದು ಮೀಡಿಯಮ್ ಹೈಡ್ರೇಷನ್ಗೆ ಓಕೆ ಇಟ್ಸ್ ವರ್ತ್ ಇಟ್ ಅಂತ ಬಿಟ್ಟು ಅನಿಸ್ತು. ನಂದು ಟಬ್ಗೆ ಐ ವಿಲ್ ಸೇ ಸ್ವಲ್ಪ ಆದರೂ ವ್ಯಾಲ್ಯೂ ಫಾರ್ ಮನಿ ಇದೆ ದೆನ್ ದಿಸ್. ರೇಟಿಂಗ್ ಬಂದು 8. ಗಿವ್ 6. ನಾಟ್ ಸೋ ಬ್ಯಾಡ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಕೂಡ ಅಲ್ಲ. ಹೈಪ್ಗೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ಸ್ ಗುಡ್. ಸೆಂಟ್ ಚೆನ್ನಾಗಿದೆ, ಲೈಕ್ ನಾರ್ಮಲ್ ಆಗಿ ಸೆಂಟ್ ತಗೊಳಕ್ಕೆ ಚೆನ್ನಾಗಿದೆ, ಬಟ್ ಆನ್ ಲಿಪ್ಸ್ ಇಟ್ಸ್ ಹೆವಿ. ನೆಕ್ಸ್ಟ್ ಒನ್ ಬಂದು ಮೈ ಫೇವ್ರೆಟ್. ಸೊ ಇದು ಕೂಡ ನಂಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಲೈಕ್ ನನ್ನ ಲಿಪ್ಸ್ ಎಷ್ಟೇ ಡ್ಯಾಮೇಜ್ ಆಗಿರಲಿ ಇದೊಂದು ಹಚ್ಕೊಂಡ್ರೆ ಸಾಕು. ಸೊ ಲ್ಯಾನೋಲೈನ್ ಕೂಡ ಕೆಲವೊಂದು ಜನಕ್ಕೆ ಇರಿಟೇಟ್ ಆಗ್ಬೋದು. ಈ ಸ್ಮೆಲ್ ಇಲ್ಲ. ಲ್ಯಾನೋಲೈನ್ ಯೂಶಲಿ ಜಾಸ್ತಿ ಇದೆ. ಇದು ವೂಲನ್, ಶೀಪ್ ವೂಲನ್ ಸ್ಮೆಲ್ ಬರುತ್ತೆ. ಇದಷ್ಟು ಸ್ಮೆಲ್ ವೆರಿ ಇಲ್ಲ, ಮೈಲ್ಡ್ ಇದೆ. ದಿಸ್ ಕ್ಯಾನ್ ಫಾಲ್ ಅಂಡರ್ ಲಿಪ್ ಟ್ರೀಟ್ಮೆಂಟ್. ಏನು ಇದ್ರದ್ದು ಇಶ್ಯೂ ಅಂತಂದರೆ ಕೊಡ್ತಿರೋಂತಹ ಕ್ವಾಂಟಿಟಿ ಪೇ ಮಾಡ್ತಿರೋಂತಹ ಪ್ರೈಸ್ಗೆ ವೆರಿ ಲೆಸ್. ಅದು ನನ್ನ ರೇಟಿಂಗ್ ಅದಕ್ಕೆ 9 out of 10. ನನಗೆ ಜಸ್ಟ್ ಬಿಕಾಸ್ ಅದರ ಲ್ಯಾನೋಲಿನ್ ಇದೆ ಅಂತ ಐ ವುಡ್ ರೇಟ್ ಸಮ್ 6 to 7. ಲ್ಯಾನೋಲಿನ್ ಇಲ್ಲ ಅಂದರೆ ಫಾರ್ ಶೋರ್ ಐ ವುಡ್ ರೇಟ್ ಲೈಕ್ 8. ಸೊ ನೆಕ್ಸ್ಟ್ ಒನ್ ಬಂದು ಇಂಡಿ ವೈಲ್ಡ್ ಲಿಪ್ ಬಾಮ್. ನಂಗೆ ಯಾಕೋ ತುಂಬ ಸ್ವಲ್ಪ ಸ್ಟಿಕ್ಕಿ ಅಂತ ಸ್ವಲ್ಪ ಇದೆ, ಸ್ಟಿಕ್ಕಿ ಇದೆ. ಮತ್ತು ಅಗೇನ್ ಫಾರ್ ದ ಪ್ರೈಸ್ ಅದು ಅಷ್ಟೊಂದು ಏನೂ ಮಾಡಲಿಲ್ಲ. ಪ್ಲಸ್ ಹೈಪ್ ಪ್ರಾಡಕ್ಟ್ ಅನ್ಸುತ್ತೆ ನನಗೆ. ಇಟ್ಸ್ ಮೇಬಿ 400 ರೇಂಜಲ್ಲಿ ಇದ್ದಿದ್ರೆ ಲೈಕ್ ಆರಾಮ್ಸೆ ತಗೋಬೋದು ಅಂತ ಹೇಳ್ಬೋದು. ಆದರೆ ಅದು ಲನೇಜ್ ಸೇಮ್ ಪ್ರೈಸ್ ಇದೆ. ಆ್ಯಕ್ಚುಲಿ ಹೇಳ್ಬೇಕು, ನನಗೆ ಕಂಪೇರ್ ಮಾಡಿದ್ರೆ ಎರಡು ಒಂದೇ ಪರ್ಫಾರ್ಮೆನ್ಸ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಐ ಥಿಂಕ್ ಸೇಮ್ ಕ್ಯಾಟಗರಿಯಲ್ಲಿ ಫಾಲ್ ಆಗುತ್ತೆ. ಅದು ಬಟ್ ಇಫ್ ಐ ಹ್ಯಾವ್ ಟು ಚೂಸ್ ಬಿಟ್ವೀನ್ ಲೆನೀಸ್ ಆ್ಯಂಡ್ ಇಂಡಿ ವೈಲ್ಡ್, ಐ ವಿಲ್ ಗೋ ಫಾರ್ ಇಂಡಿ ವೈಲ್ಡ್. ನಾನು ಲನೇಜ್, ನೀನು ಲೆನೀಸ್, ನಾನು ಇಂಡಿ ವೈಲ್ಡ್ ಹೋಗ್ತೀನಿ. ಮೇಬಿ ಪ್ರಾಬ್ಲಿ ನನಗೆ ಸ್ವಲ್ಪ ತುಂಬ ಸ್ಟಿಕ್ಕಿ ಅಂತ ಅನ್ನಿಸ್ತು. ಐ ಆಮ್ ಓಕೆ ವಿತ್ ಸ್ಟಿಕ್ಕಿನೆಸ್, ನನಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಓವರ್ ಆಲ್ ರೇಟಿಂಗ್ಗೆ 6. ಆಲ್ಮೋಸ್ಟ್ ಸೇಮ್ 6. ನಾನು ಎಷ್ಟು ಕೊಟ್ಟಿದ್ದೆ ಲೆನೀಸ್ ಗೊತ್ತಿಲ್ಲ, ಅದಕ್ಕಿಂತ +1 ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಬಂದು ರೋಟೋ ಮೆಂಥೋಲ್ ಆಟಮ್ ಲಿಪ್ ಬಾಮ್. ಸೊ ನಮ್ಮ ಹತ್ರ ಈ 2 ವೇರಿಯಂಟ್ಸ್ ಇದೆ. ಇದು ಅನ್ಸೆಂಟ್, ಇದು ಫ್ರೇಗ್ರೆನ್ಸ್ ಫ್ರೀ ಇದೆ. ಇದು ಬ್ಲೂಮಿಂಗ್ ಹನಿ. ಕಲರ್ ಕೊಟ್ಟಿದ್ದಾರೆ ಬಟ್ ದರ್ ಇಸ್ ನೋ ಟಿಂಟ್ ಟು ಇಟ್. ಇದಕ್ಕೂ ವ್ಯತ್ಯಾಸ ಏನಂದರೆ ಇದು ಅನ್ಸೆಂಟೆಡ್, ಇದು ಸೆಂಟೆಡ್. ಹನಿ ಥರನೇ ಇದೆ. ಇದರಲ್ಲೂ ನೀನು ಸ್ವಲ್ಪ ಇದ್ದಂಗಿದೆಯಾ? ಇದೆ ಅಂದ್ಕೊಳ್ತೀನಿ. ಮೇಬಿ ಅದಕ್ಕೆ ನನಗೆ ಇಷ್ಟ ಆಯಿತು. ಮತ್ತು ಇದರಲ್ಲಿ ವ್ಯಾಸಲಿನ್ ರಿಚ್ ವ್ಯಾಸಲ್, ಮತ್ತು ಇದರಲ್ಲಿ SPF ಕೂಡ ಇದೆ. ಮೇಬಿ ಯು ಕ್ಯಾನ್ ಸ್ಕಿಪ್ ಫ್ರೇಗ್ರೆನ್ಸ್ ಒನ್, ಇದಕ್ಕೆ ಹೋಗ್ಬೋದು, ಯಾಕಂದರೆ ಇದು ಸೇಫ್ ಆಪ್ಷನ್, ಅದರಲ್ಲಿ ಏನು ಇರಿಟೆನ್ಸ್ ಇಲ್ಲ. ನಾನು ಇದಕ್ಕೆ ರೇಟಿಂಗಲ್ಲಿ 9 ಅಗೇನ್. I would give 8. Why 8? I think Cerulean still wins. ಸೊ ಸೇಮ್ ರೋಟೋ ಕಂಪನಿ ಲಿಪ್ ಕಲರ್ ಬಾಮ್ ಅಂತ ಹೇಳಿ, ಇದು ಬೇರೆ ಬೇರೆ ಕಲರ್ ವೇರಿಯೇಷನ್ಸಲ್ಲಿ ಬರುತ್ತೆ. ನನ್ನ ಹತ್ರ ಇರೋದು ಪಿಂಕ್ ಕೋರಲ್. ಇದು ಆ್ಯಕ್ಚುಲಿ ನಾನು ಫಸ್ಟ್ ತೊಗೊಂಡಾಗ ಈ ಕಲರ್ ನೋಡಿ ಇಷ್ಟು ರೆಡ್ ಇದೆ, ಎಷ್ಟು ಬ್ರೈಟಾಗಿ ಬರುತ್ತೆ ಲಿಪ್ ಮೇಲೆ ಅಂತ ಅಂದ್ಕೊಂಡೆ. ಸ್ವೈಪ್ ಮಾಡಿದ್ರೆ ಟಿಂಟ್ ಇಲ್ಲ. ನಾನು ಇಷ್ಟು ಸಾರಿ ಸ್ವೈಪ್ ಮಾಡಿದ್ದಕ್ಕೆ ಈ ಕಲರ್ ಬಂದಿದೆ. ಇಫ್ ಐ ಜಸ್ಟ್ ಸ್ವೈಪ್ ಒನ್, ದಟ್ಸ್ ದ ಕಲರ್ ಯು ವಿಲ್ ಗೆಟ್. ತುಂಬ ಸಟಲ್ ಟಿಂಟ್ ಅಂದ್ಕೊಳ್ಳಿ, ಲೈಕ್ ನಿಮ್ಮ ಲಿಪ್ಸ್ ಬಟ್ ಬೆಟರ್. ದೇರ್ ಇಸ್ ನೋ ಫ್ರೇಗ್ರೆನ್ಸ್. ಸೊ ನಾನು ಇದಕ್ಕೆ ಕೂಡ 9 ಕೊಡ್ತೀನಿ.
ಸೊ ಲೈಕ್ ಆನ್ ಡೈಲಿ ಬೇಸಿಸ್ ನೀವು ಲಿಪ್ ಬಾಮ್ ಹಾಕಬೇಕು, ಆದರೆ ನಿಮಗೆ ಸ್ವಲ್ಪ ಲೈಫ್ ಆ್ಯಂಡ್ ಕಲರ್ ಕೂಡ ಇರಬೇಕು ನಿಮ್ಮ ಲಿಪ್ ಮೇಲೆ ಅಂತ ಅನಿಸಿದಾಗ ಇದು I would also give 9. ಫಾರೆಸ್ಟ್ ಎಸೆನ್ಷಿಯಲ್ ಬಾಮ್. This is how the packaging looks. Packaging is really good. ಇದರಲ್ಲಿ ಮಿರರ್ ಕೂಡ ಬರುತ್ತೆ, ಸೊ ನೀವೇನಾದರೂ ಏನು ಇದು ಟಿಂಟ್ ಇಲ್ಲ, ಕಲರ್ ಕಾಣಿಸುತ್ತೆ ಬಟ್ ಟಿಂಟ್ ಇಲ್ಲ ಇದಕ್ಕೆ. ಬಟ್ ನನಗೆ ಇದು ಪ್ರಾಬ್ಲಮ್ ಏನು ಅನ್ನಿಸ್ತು ಗೊತ್ತಾ, ಇದು ಒಂಥರ ಪ್ರೈಸ್ ಮಾತ್ರ ಲಕ್ಸುರಿ ಪ್ರೈಸ್ ಇದೆ, ಬೆನಿಫಿಟ್ಸ್ ಇಲ್ಲ. ಪ್ಲಸ್ ಸೆಂಟೆಡ್. ನಾನು ಇದಕ್ಕೆ ರೇಟಿಂಗಲ್ಲಿ 4 ಕೊಡ್ತೀನಿ. ಓವರ್ ಆಲ್ ರೇಟಿಂಗ್ 4. ಯು ಕ್ಯಾನ್ ಆ್ಯಕ್ಚುಲಿ ಸ್ಕಿಪ್ ಇಟ್. ಸೇಮ್ 4. ನೆಕ್ಸ್ಟ್ ಒನ್ ಬಂದು ಫಾರ್ಮಸಿ ಹನಿ ಬಟರ್ ಲಿಪ್ ಬಾಮ್. ಇದು ಫಾರ್ಮುಲಾ ವೈಸ್ ಚೆನ್ನಾಗಿದೆ, ಲೈಕ್ ರಿಚ್ ಅಂಡ್ ಥಿಕ್ ವೈಬ್ ಬರುತ್ತೆ. ಇಟ್ ಹ್ಯಾಸ್ ಬಟರ್ ಹನಿ. ಆದರೆ ಏನು ಮಾಡ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಇದರಿಂದ ಏನು ಬೆನಿಫಿಟ್ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಇಟ್ಸ್ ಅ ಸ್ಲರ್ಜ್. ನಾನು ಇದಕ್ಕೆ 5 ಕೊಡ್ತೀನಿ. I'll give some 6. ಲೈಕ್ ಅಂತ ಅದರಿಂದ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನೂ ಇಲ್ಲ, ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೂ ಇಲ್ಲ ಅಂತ. ಬೆನಿಫಿಟ್ಸ್ ಅಂದರೆ ಆ ಪ್ರೈಸ್ ಪಾಯಿಂಟಲ್ಲಿ ವಿ ಹ್ಯಾವ್ ಅದರ್ ಲಿಪ್ ಬಾಮ್ಸ್ ವಿಚ್ ಗಿವ್ಸ್ ಮೋರ್ ಬೆನಿಫಿಟ್ಸ್ ದನ್ ದಿಸ್. ಅದಕ್ಕಿಂತ ನೀವು ಲನೇಜ್ ಮತ್ತು ಇಂಡಿ ವೈಲ್ ತಗೋಬೋದು. ಯಾ, ಬಟ್ ಯು ರಿಯಲಿ ಲೈಕ್ ಹನಿ ಆ್ಯಂಡ್ ಬಟರ್ ಅಂದರೆ ಇಟ್ಸ್ ಅ ಗುಡ್ ಕಾಂಬೋ. ಅದರ ಫ್ರೇಗ್ರೆನ್ಸ್ ಸ್ವಲ್ಪ ಇದೆ. ಮಾಯ್ಶ್ಚರ್ ಲೈಕ್ ಇಟ್ ವುಡ್ ಲಾಸ್ಟ್ ಫಾರ್ ಲೈಕ್ 3 hours or something. Below 1000, above 500 ಅಲ್ಲಿ ಇಫ್ ಯು ವಾಂಟ್ ಟು ಪಿಕ್ ಒನ್, ದಿಸ್ ಒನ್ ಐ ವುಡ್ ಗೋ ಫಾರ್ ದಿಸ್ ಫೋಟೋ. ನಾನು ಜಸ್ಟ್ ಒನ್ ಪಿಕ್ ಮಾಡಬೇಕು ಅಂತಂದರೆ DHC, ಇಲ್ಲ ಸ್ವಲ್ಪ ಜಾಸ್ತಿ ಪಿಕ್ ಮಾಡ್ಬೋದು ಅಂತಂದರೆ ಆ್ಯಂಡ್ ಓಮಿ ಬ್ರದರ್ಹುಡ್. ಸೊ ಮೂವಿಂಗ್ ಆನ್ ಟು ದಿ ಫೈನಲ್ ಪ್ರೈಸ್ ಪಾಯಿಂಟ್ ರೇಂಜ್. We are still left with these many, so this is our final category. Only first what we have is this Elizabeth Arden. I think it's 8 hour something. There are lanolin too strong. Me, it's not a value for money, only because we are spending close to 2000 and luxury buy ಮಾಡಬೇಕು ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ there are better products. ಮೇ ಬಿ ನನಗೆ ಲ್ಯಾನೋಲಿನ್ ಆ್ಯಕ್ಚುಲಿ ವರ್ಕ್ ಆಗುತ್ತೇನೋ, ಅದಕ್ಕೆ ನನಗೆ ಸ್ವಲ್ಪ ಬಯಾಸ್ಡ್ ಅನ್ಸುತ್ತೆ. ನನಗಿದು ವರ್ತ್ ಫಾರ್ ಮೀ. ಇದರಲ್ಲಿ ಲ್ಯಾನೋಲಿನ್ ಒಂದಿಲ್ಲ ಅಂದಿದೆ. ಐ ವುಡ್ ಗಿವ್ ಲೈಕ್ ಗುಡ್ 8 ಫಾರ್ ದಿಸ್. ನನಗಿದು ಬೆಟರ್ ಪರ್ಫಾರ್ಮೆನ್ಸ್, ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್, ಮತ್ತು ಕ್ವಾಂಟಿಟಿಗೆ ಪ್ರೈಸ್ಗೆ ಓಕೆ. ನಾನು ಇದಕ್ಕೆ 7 ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದು ಎಸ್ಟೆ ಲಾಡರ್ ಪ್ಯೂರ್ ಕಲರ್ ಎನ್ವಿ ಲಿಪ್ ಪೋಷನ್. ಇರೋದು ಲಿಪ್ ರಿಪೇರ್ ಪೋಷನ್ ಅಂತ, ಬಟ್ ಆ ಕ್ಲೇಮ್ನ ಇದೇನು ಮಾಡ್ತಿಲ್ಲ. 3000 rupeesಗೆ ಕ್ವಾಂಟಿಟಿ ಇದೆ, ಕ್ವಾಂಟಿಟಿ ಇಲ್ಲ ಅಂತಲ್ಲ, ಇದೆ, ಬಟ್ 3000ಗೆ ನಾಟ್ ವರ್ತ್. ಮೈಲ್ಡ್ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಇದೆ, ಮಾಯ್ಶ್ಚರ್ ಏನು ಇಲ್ಲ ಅನ್ಸಿಲ್ಲ ನನಗೂ. ಏನು ಮಾಯ್ಶ್ಚರ್ ಏನು ಅಷ್ಟು. ನಾನು ಇದಕ್ಕೆ 4 ಕೊಡ್ತೀನಿ. ಬ್ರ್ಯಾಂಡ್ಗೆ ಪ್ರೈಸ್ ಕೊಟ್ಟಿದ್ದೀರ ಅಷ್ಟೇ, ಅದು ಬಿಟ್ಟು ನನಗೇನು ಯು ಕ್ಯಾನ್ ಸ್ಕಿಪ್. ನೆಕ್ಸ್ಟ್ ಒನ್ ಬಂದು ಬಾಬಿ ಬ್ರೌನ್ ಸೇಮ್. I have finished close to some 8 tubs so far from past like 2 years or something. One of the best buy. ಅಂದರೆ price point wise I know it's really high, but the benefits I don't think so any of the lip products here can match this. ಸೊ ನಂಗೆ ಆ್ಯಕ್ಚುಲಿ ಫಾರ್ಮುಲಾ ಇಷ್ಟ ಆಯಿತು, ಟಿನ್ ಕೂಡ ಇಷ್ಟ ಆಯಿತು, ಆದರೆ ನಂಗೆ ಏನು ಇಷ್ಟ ಆಗಲಿ ಅಂದರೆ ಹೈಜಿನ್, ಫಿಂಗರ್ ಹಾಕಿ ತೆಗಿಬೇಕು ಅಂತ. ಸೊ ನಾನು ಇದೇ ಸೇಮ್ ಫಾರ್ಮುಲಾದಲ್ಲಿ ಇನ್ನೊಂದಿದೆಯಾ ಅಂತೇಳಿ ಇದು ಹೊಸ ಹಳೆದು 4 times. ಸೊ ನಾನು ಮೇ ಬಿ ಇದು ಫಾರ್ಮುಲಾ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಅನ್ಸುತ್ತೆ, ಅದಕ್ಕೆ ನನಗೆ ಅಷ್ಟೊಂದು ವರ್ಕ್ ಆಯಿತು ಅಂತ ಅನಿಸ್ಲಿಲ್ಲ. ಸೊ ನಾನು ಏನಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೆ ಅಂದರೆ ಕರೆಂಟ್ಲಿ ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಇನ್ ಸರ್ಚ್ ಆಫ್ ಅಂದರೆ ಅವ್ರು ಹೇಳಿದ್ದು ಸೇಮ್ ಫಾರ್ಮುಲಾ ಅಂತ ನಾನು ಎಲ್ಲ ಕಡೆ ನೋಡಿದಾಗೂ ಹೇಳಿದ್ರು ಇಟ್ಸ್ ಲೈಕ್ 70% ಸಿಮಿಲರ್ ಇದೆ ಅಂತ. ಹಂಗೆ ಇದನ್ನು ತರಿಸಿದ್ದು, ಬಟ್ ಇಲ್ಲ, ವಾಟ್ ದಿಸ್ ಡಸ್ ಆ್ಯಂಡ್ ವಾಟ್ ದಿಸ್ ಡಸ್ ಇಸ್ ಟೋಟಲಿ ಡಿಫ್ರೆಂಟ್. ಸಫೋರಲ್ಲಿ ಈಗಲೂ ಹೋದರೆ ಅವರು ದೇಲ್ ಸಜೆಸ್ಟ್ ದಿಸ್, ಇದು ಸೇಮ್ ಫಾರ್ಮುಲಾ ಬೈ ಅಂತ, ಬಟ್ ಇಲ್ಲ, ಇಟ್ಸ್ 2 ಡಿಫ್ರೆಂಟ್ ಫಾರ್ಮುಲಾಸ್ ಆ್ಯಂಡ್ ಇದು ಟಿಂಟೆಡ್. ಲೈಕ್ ಇದು ಬೇರೆ ಶೇಡ್ಸ್ ಇದೆ, ಸ್ವಲ್ಪ ಫ್ರೇಗ್ರೆನ್ಸ್ ಇದೆ. ಇಂಟು ಪ್ಯಾಕೇಜಿಂಗ್ ಅಂತ ಸ್ಟಫ್. ಇದು ಇಟ್ಸ್ ರಿಯಲಿ ಪ್ರಿಟಿ ಪ್ಯಾಕೇಜಿಂಗ್. ಸೊ ಕ್ಯೂಟ್ ಪ್ಯಾಕೇಜಿಂಗ್ ಇದೆ ಅಂದರೆ ಇದಕ್ಕೆ ನಾವು ರೇಟಿಂಗ್ ಎಷ್ಟು ಕೊಡ್ತೀರಿ ಅಂತಂದರೆ ಐ ಆಮ್ ಬಯಾಸ್, ನಾನು 10 ಕೊಡ್ತೀನಿ. ನಾನು ಇದಕ್ಕೆ 7 ಕೊಡ್ತೀನಿ. 3 ಪಾಯಿಂಟ್ಸ್ ಏನಕ್ಕೆ ಡಿಟೆಕ್ಟ್ ಮಾಡಿದೆ ಅಂದರೆ ಹೈಜಿನ್ ಇದಕ್ಕೆ. ಇದಕ್ಕೆ ನಾನು 5 ಅಥವಾ 6. I will give some 4 to 5. If you have to layer it with lipsticks, it's good. Yeah. Like ಮತ್ತೆ sheer tint. ಕರೆಕ್ಟ್. ಮತ್ತೆ ನೀವು ಸುಮ್ಮನೆ ಹಿಂಗೆ ಆಚೆ ಹೋಗ್ತಿದ್ದೀವಿ, ಜಸ್ಟ್ ಏನಾದರೂ ಬೇಕು ಸ್ವಲ್ಪ ಟಿಂಟ್ ಬೇಕು ಅಂದರೆ ವಿತ್ ಲಿಪ್ ಬಾಮ್ ಬೆನಿಫಿಟ್. ನೆಕ್ಸ್ಟ್ ಒನ್ ಬಂದು ಶಾರ್ಲೆಟ್ ಟಿಲ್ಬರಿ ಎನಿಗ್ಮ್ಯಾಟಿಕ್ ಎಡ್ವರ್ಡ್. ಇದು ಲಿಪ್ ಬಾಮ್ ಅಲ್ಲ, ಲಿಪ್ಸ್ಟಿಕ್, ಬಟ್ ಇಟ್ಸ್ ಕ್ಲಿಯರ್. ಸೊ ನಾನು ಇದನ್ನು ಲಿಪ್ ಬಾಮ್ ಥರನೇ ಯೂಸ್ ಮಾಡಿದ್ದು, ಲಿಪ್ ಬಾಮ್ ಥರ ಅಲ್ಲ. ಇದು ಏನು ಬೆನಿಫಿಟ್ಸ್ ಇಲ್ಲ, ಜಸ್ಟ್ ಟು ಕ್ಲಿಯರ್
ಪ್ರಾಡಕ್ಟ್ ಹಚ್ಕೊಂಡಂಗಿತ್ತು ಅಷ್ಟೇ, ಏನು ಮಾಡಲಿಲ್ಲ. ಸೊ ಪ್ಯಾಕೇಜಿಂಗ್ ಏನು ಅಂದರೆ ಇದು ರೀಫಿಲ್ಲಬಲ್ ಪ್ಯಾಕೇಜಿಂಗ್. ಸೊ ನೀವೇನಾದರೂ ಮುಗಿಸ್ಬಿಟ್ರೆ ಒಳಗಿಂದ ತೆಗೆದು ಬೇರೆ ಲಿಪ್ಸ್ಟಿಕ್ದು ಇನ್ನರ್ ಇದಕ್ಕೆ ಹಾಕೋಬೋದು. ಸೊ ಔಟರ್ ಪ್ಯಾಕೇಜಿಂಗ್ ಬಂದು ರೀಪರ್ಪಸಬಲ್. ನೆಕ್ಸ್ಟ್ ಡಿಯೋರ್, ಅಟ್ಲೀಸ್ಟ್ ಶಾರ್ಲೆಟ್ ಇರ್ಬರಿಗಿಂತ ಇದು ಅಟ್ಲೀಸ್ಟ್ ಏನೋ ಮಾಡ್ತು ಅಂತ ಅನಿಸ್ತು. ಹೈಡ್ರೇಷನ್ ಇತ್ತು. ಹೈಡ್ರೇಷನ್. ದಿಸ್ ಇಸ್ ಇನ್ ದ ಶೇಡ್ 000 ನ್ಯಾಚುರಲ್. ಇದು 00, ಬಟ್ ಈ ಪ್ಯಾಕೇಜಿಂಗ್ ಹೆಂಗಿದೆ? ಲಿಮಿಟೆಡ್ ಎಡಿಷನ್. ಸೊ ಇಟ್ಸ್ ಸ್ಪ್ಲರ್ಜ್ಗಿಂತ ಇನ್ನೊಂದೇನಾದರೂ ವರ್ಡ್ ಇದ್ರೆ ಅದಿದು. ನೀವು ಲಕ್ಸುರಿಯಲ್ಲಿ ಏನಾದ್ರು ಒಂಚೂರು ಮಾಡುವಂತಹ ಲಿಪ್ ಬಾಮ್ ಲಿಪ್ಸ್ಟಿಕ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಲೈಕ್ ಅಂಡರ್ ಲಿಪ್ಸ್ಟಿಕ್ ಮಾಯ್ಶ್ಚರ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಇಫ್ ಯು ವಾಂಟ್ ಟು ಚೂಸ್ ಬಿಟ್ವೀನ್ ಡಿಯೋರ್ ಆರ್ ಶಾರ್ಲೆಟ್ ಟಿಲ್ಬರಿ ಅಂದರೆ ಐ ವುಡ್ ಚೂಸ್ ಡಿಯೋರ್. ನಾನು ಅಷ್ಟೇ. ಯಾ. ಇದು ಮತ್ತು ಇನ್ನೊಂದೇನು ಅಂದರೆ ಇದು ಕೂಡ ರೀಪರ್ಪಸ್ ಮಾಡ್ಬೋದು. ಒಳಗಿರುವಂಥದ್ದು ಖಾಲಿ ಆದಮೇಲೆ ನೀವು ಜಸ್ಟ್ ಇದನ್ನು ಮಾತ್ರ ಹೀಗೆ ತೆಗೆದು ಇನ್ನೊಂದು ಲಿಪ್ಸ್ಟಿಕ್. ಸೊ ನಮ್ಮ ಲಕ್ಸುರಿ ರೇಂಜ್ ಕೂಡ ಕವರ್ ಆಗಿದೆ. ಇದರಲ್ಲಿ ನಂಬರ್ 1 ಪಿಕ್. ಗುಡ್ ವಿತ್ ದ ವಿಡಿಯೋ. ಓಕೆ, ಒನ್ ಲಾಸ್ಟ್ ಕ್ವೆಶನ್. ನೀನೊಂದು ಐಡಿಯಲ್ ಲಿಪ್ ಬಾಮ್ ಬೇಕು ನಿನಗೆ ಅಂತಂದರೆ ವಾಟ್ ಆರ್ ದ ಕೀ ಇಂಗ್ರೀಡಿಯೆಂಟ್ಸ್ ನಿಮಗೆ? ಸೊ ಮೇನ್ಲಿ ನನಗೆ ಮೆಂಥಾಲ್ ಬೇಕು. ಇಟ್ಸ್ ಅ ಸಬ್ಜೆಕ್ಟಿವ್ ಇಂಗ್ರೀಡಿಯೆಂಟ್, ಯಾಕಂದರೆ ಅದು ನೋನ್ ಇರಿಟೆಂಟ್. ಆದರೆ ನನಗೆ ಆ ಫೀಲಿಂಗ್ ಇಷ್ಟ ಆಗಿರೋದ್ರಿಂದ ನಾನು ಲೈಕ್ ಮೇನ್ಲಿ ಅದು ನೋಡ್ತೀನಿ. ಅದೇ ಹೀಲಿಂಗ್ ಆ ಥರ ನೋಡಬೇಕಂದ್ರೆ ಸ್ಕ್ವೆಲಿನ್ ಮತ್ತು ಲ್ಯಾನೋಲಿನ್ ನಾನು ಟಾಲರೇಟ್ ಮಾಡೋದ್ರಿಂದ. ಅಗೇನ್ ಲ್ಯಾನೋಲಿನ್ ಕೂಡ ನೋನ್ ಇರಿಟೆಂಟ್, ಆದರೆ ಅದು ಸೇಫ್ ಇಂಗ್ರೀಡಿಯೆಂಟ್. ಎಲ್ಲರಿಗೂ ಇರಿಟೇಷನ್ ಇರಲ್ಲ. ನೀವು ಜಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಮತ್ತು ಅಗೇನ್ ಅದು ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಸೊ ಫಾರ್ಮುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಫಾರ್ಮುಲಾದಲ್ಲಿ ಲೈಕ್ ಮೈಲ್ಡ್ ಸ್ಮೆಲ್ ಇರುತ್ತೋ ಅಂಥ ಫಾರ್ಮುಲಾ. ಪ್ಲಸ್ ಇನ್ನೊಂದು ಮೆಂಥಾಲ್ದು ಏನಂದರೆ ಇಫ್ ಇಟ್ಸ್ ಪೇಯ್ಡ್ ವಿತ್ ಅದರ್ ಇಂಗ್ರೀಡಿಯೆಂಟ್ಸ್ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಕೆಲವರಲ್ಲಿ ಮೆಂಥಾಲ್ ಇದ್ರೂ ನನಗೂ ವರ್ಕ್ ಆಗುತ್ತೆ. ಬಟ್ ಕೀ ಇಂಗ್ರೀಡಿಯೆಂಟ್, ಮೇನ್ ಇಂಗ್ರೀಡಿಯೆಂಟ್ ಮೆಂಥಾಲ್, ಲೈಕ್ ಲೆಟ್ಸ್ ಜಸ್ಟ್ ಸೇ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟೇ ಮೆಂಥಾಲ್. ಸೊ ಇಂಥದ್ದು ಇಟ್ ಡಸಂಟ್ ವರ್ಕ್. ಮತ್ತು ಸ್ಕ್ವೆಲಿನ್ ಕೂಡ ಇಷ್ಟ. ಸ್ಕ್ವೆಲಿನ್ ಮತ್ತು ಗ್ಲಿಸರಿನ್ ಮತ್ತು ಶಿಯಾ ಬಟರ್. ಸೊ ಇಫ್ ಐ ಹ್ಯಾವ್ ಟು ಮೇಕ್ ಒನ್ ಲಿಪ್ ಪ್ರಾಡಕ್ಟ್ ಫಾರ್ ಮೈ ಸೆಲ್ಫ್, ಫಾರ್ ಮೀ ಅವಕಾಡೋ ಆಯಿಲ್, jojoba oil, then some ceramides, petrolatum, then squalene. I think these are major ingredients I look forward to. Nice. Maybe one fine day ಲ್ಯಾಬ್ ಹೋಗಿ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋಣ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಐ ನೋ ಇಟ್ಸ್ ಲೆಂದಿ, ಬಟ್ ಜಾಸ್ತಿ ಇದೆ ಪ್ರಾಡಕ್ಟ್ಸ್, ಕುಡಂಟ್ ಹೆಲ್ಪ್ ಇಟ್. ಆ್ಯಂಡ್ ವಿ ವಾಂಟೆಡ್ ಟು ರಿವ್ಯೂ ಬೇಸಿಸ್ ಆಲ್ criteria because that's how ನಾವು ಜನರಲಿ ನಾವಿಬ್ರೂ ನೋಡೋದು. I think that's it for the video. We can wrap it up. See you in the next one. Bye.